ವೀಕ್ಷಕರೇ, ಕುಂಭರಾಶಿಯವರಿಗೆ ಯುಗಾದಿಯ ವರ್ಷ ಭವಿಷ್ಯ. ಈ ಯುಗಾದಿಯಲ್ಲಿ ನಿಮ್ಮ ಆಯವ್ಯಯ ಯಾವ ತರದಲ್ಲಿದೆ? ಲಾಭ ಇದೆಯಾ, ನಷ್ಟ ಇದೆಯಾ? ಸಡೆಸಾತಿ ಶನಿಯ ಕೊನೆಯ ಭಾಗದಲ್ಲಿರ್ತಕ್ಕಂಥ ನೀವು ಆ ಸಡೆಸಾತಿ ಪ್ರಭಾವದಿಂದ ನಿಮಗೆ ಏನು ಫಲ ಸಿಗ್ತಾ ಇರತಕ್ಕಂಥದ್ದು, ಏನ್ ಚಾಲೆಂಜ್ ಇದೆ, ಮತ್ತು ನಿಮಗೆ ಗುರುವಿನ ಅನುಗ್ರಹ ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ಬಹಳ ವಿಶಿಷ್ಟವಾದ ವಿಚಾರಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಕುಂಭರಾಶಿಯವರ ತಕ್ಷಣ ಯಾವತ್ತಿಗೂ ತುಂಬಿದು ಕೂಡ ತುಳುಕೋದಿಲ್ಲ ಅಂತೀವಿ. ಯಾಕಂತಂದ್ರೆ ಯಾವತ್ತಿಗೂ ಶಾಂತ ಸ್ವಭಾವ, ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಆ ಸಿಚುವೇಶನ್ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಚಾತುರ್ಯತೆ ಯಾರ ಹತ್ರ ಇದೆ ಅಂತಂದ್ರೆ ಅದು ಕುಂಭರಾಶಿಯವರಲ್ಲಿ ಅಂತ ಹೇಳ್ಬೋದು. ಇಂಥ ಕುಂಭರಾಶಿಯವರಿಗೆ ಈ ವರ್ಷದ ಫಲ ಅಂದ್ರೆ ನಿಮ್ಮ ಫಲ ಹೇಗಿದೆ ಅಂತ, ಕುಂಭರಾಶಿಯವರ ಫಲ ಹೇಗಿದೆ ಅಂತ ನೋಡೋಣ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ? ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು ದಿನಾಂಕ 13/1/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳು ಇರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಆಗುತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗುತ್ತೆ, ಅಭಾವ ಆಗುತ್ತೆ. ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯ ಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಈ ವರ್ಷದ ಪ್ರಾರಂಭದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಅಂದುಕೊಂಡಂತ ಕಾರ್ಯಗಳು ಸುಲಭವಾಗಿ ಸಾಗ್ತವೆ, ಮನಸ್ಸು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ. ಅಂದುಕೊಂಡಂತ ಕಾರ್ಯದಲ್ಲಿ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ನೀವು ಇಚ್ಛೆ ಇಟ್ಟಿರತಕ್ಕಂತ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಇನ್ನು ನಿಮ್ಮ ಒಂದು ಆಯೋಜನೆಗಳು, ನಿಮ್ಮ ಯೋಚನೆಯಂತೆ, ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ಇರ್ಬೋದು, ವಹಿವಾಟು ಇರ್ಬೋದು, ನಿಮ್ಮ ಜೀವನದಲ್ಲಿ ಬಹಳಷ್ಟು ಗುರುವಿನ ಅನುಗ್ರಹದಿಂದ ಉತ್ತಮವಾಗಿರತಕ್ಕಂತ ಫಲಪ್ರಾಪ್ತಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥದ್ದು. ಇನ್ನು
ಈ ಉದ್ಯಮ ಆರಂಭಿಸಲಿಕ್ಕೆ ಅನುಭವಿಗಳ ಮಾರ್ಗದರ್ಶನ ಸಹಾಯ ನಿಮಗೆ ಸಿಗುವಂಥದ್ದು. ಇದರಿಂದ ಚಿಕ್ಕ ಕೆಲಸವೇ ದೊಡ್ಡ ಕೆಲಸವನ್ನಾಗಿ ಮಾರ್ಪಾಡು ಮಾಡಿ ಅದರಲ್ಲಿ ದೊಡ್ಡ ಪ್ರಮಾಣದ ಲಾಭವನ್ನ ಪಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ನಿಮಗೆ ಖಂಡಿತ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ವರ್ಷದ ಮಧ್ಯಭಾಗದಿಂದ ಮುಂದೆ ಸ್ವಲ್ಪ ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಆಗುವಂಥದ್ದು. ಏನಾಗುತ್ತೆ, ಕೆಲ ಸಂದಿಗ್ಧ ಪರಿಸ್ಥಿತಿಗಳನ್ನ ಸ್ವಲ್ಪ ತಂದೊಡ್ಡುವಂಥದ್ದು, ಅನೇಕ ಸವಾಲುಗಳನ್ನು ತಂದೊಡ್ಡುವಂಥದ್ದು. ನಿಮ್ಮ ಬುದ್ಧಿಗೆ ಕೆಲಸ ಸಿಗುತ್ತೆ. ನೀವು ಯಾವ ರೀತಿ ಒಂದು ಚಾತುರ್ಯತೆ ಸಮಯ ಪ್ರಜ್ಞೆಯನ್ನ ಮೆರಿತೀರಿ ಅನ್ನುವಂಥದ್ದು, ನಿಮ್ಮ ಕೌಶಲ್ಯತೆಗಳು ಹೇಗಿದೆ ಅನ್ನುವಂಥದ್ದು, ನಿಮ್ಮ ಮಾತಿನ ಚುರುಕುತನ ಹೇಗಿದೆ ಅನ್ನುವಂಥದ್ರ ಮೇಲೆ ನಿಮಗೆ ಲಾಭಗಳು ನಿರ್ಣಯ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗಮನಿಸಬೇಕಾಗತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ನೀವೇನನ್ನಾದ್ರೂ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದ್ರೆ ನೀವು ಅಂದುಕೊಂಡಂತ ಕಾರ್ಯದಲ್ಲಿ ದೊಡ್ಡ ವಿಶೇಷವಾದ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆಮೇಲೆ ನಿಮಗೆ ಕೆಲವೊಂದು ಸವಾಲುಗಳು ಕೂಡ ಇದಾವೆ. ಯಾಕಂತಂದ್ರೆ ಗುರುವಿನ ಪ್ರಭಾವದಿಂದಾಗಿ ಈ ವರ್ಷದ ಕೊನೆಯ ಭಾಗದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಅಡೆತಡೆಗಳು ಮತ್ತೆ ಆರ್ಥಿಕವಾದ ಮುಗ್ಗಟ್ಟನ್ನ ಎದುರಿಸಬೇಕಾಗತ್ತೆ. ಬಹಳ ವಿಶೇಷವಾಗಿ ಈ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗ್ಬೋದು. ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ. ಸ್ವಲ್ಪ ತಾಳ್ಮೆ ಬುದ್ಧಿವಂತಿಕೆ ಇರಬೇಕಾಗುತ್ತೆ. ಇದು ಗುರುವಿನ ಪ್ರಭಾವ. ಆದ್ರೆ ಈ ಒಂದು ವಿಡಿಯೋದ ಇಂಪಾರ್ಟೆಂಟ್ ಭಾಗ ಏನು ಅಂತಂದ್ರೆ, 7.5 ಶನಿಯ ಕೊನೆಯ ಒಂದು ಭಾಗದಲ್ಲಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಿಮಗೆ ಏನ್ ಫಲ ಸಿಗುತ್ತೆ ಈ ವರ್ಷ ಅನ್ನುವಂಥದ್ದು ಬಹಳ ಮುಖ್ಯ ಇಂಪಾರ್ಟೆಂಟ್ ಆದಂತ ವಿಷಯ ಇದು. ಇದ್ರ ಬಗ್ಗೆ ನಾವು ಖಂಡಿತ ತಿಳಿಸೋಣ. ಈಗ ವಿಡಿಯೋ ಪ್ರಾರಂಭ ಆಗಿದೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80ರಿಂದ 100 ಪುಟದ ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಪ್ರತಿ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ, ನೀಲಾಂಜನ ಸಮಭಾಸನಾದ ಶ್ರೀ ಶನಿದೇವನು ಸಡೆಸಾತಿಯ ಅಂತಿಮ ಚರಣದ ಈ ಸಂವತ್ಸರದಲ್ಲಿ ಪೂರ್ಣವಾಗಿ ಜಾರಿಯಲ್ಲಿರ್ತಕ್ಕಂಥ ಕಾರಣ ನಿಮಗೇನಾಗುತ್ತೆ, ಸಂಪಾದನೆ, ಧನ ಸಂಪಾದನೆ ಆಗಿದ್ರೂ ಕೂಡ ಹೆಚ್ಚು ಕಾಲ ಸುಖವನ್ನ ಅನುಭವಿಸೋದಕ್ಕೆ ಸ್ವಲ್ಪ ಕಷ್ಟಪಡುವಂತ ಸಂದರ್ಭ ಇರುತ್ತೆ. ಶನಿ ಪರಮಾತ್ಮ ಈ ಒಂದು ಕೊನೆಯ ಭಾಗದಲ್ಲಿ ಒಳ್ಳೆ ಫಲಗಳೇ ಕೊಡ್ತಾನೆ, ಕೆಟ್ಟ ಫಲಗಳು ಕೊಡಲ್ಲ. ಆದ್ರೂ ಕೆಲ ಸವಾಲುಗಳಂತೂ ಇದ್ದೇ ಇರುತ್ತೆ. ಆದ್ರೆ ಪ್ಲಸ್ ಪಾಯಿಂಟೇ ಜಾಸ್ತಿ ನಿಮಗೆ ಈ ಕೊನೆ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ಪ್ರಭಾವವನ್ನ ಕೊಟ್ಟು ಹೋಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಸ್ವಲ್ಪ ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಮತ್ತು ಈ ವಿರೋಧ ಜನರು ಸ್ವಲ್ಪ ನೀವು ಏನೇ ಒಳ್ಳೇದ್ ಕೆಲಸ ಮಾಡಿದ್ರು ಕೂಡ ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥದ್ದು, ತಪ್ಪಾಗಿ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜನಗಳ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು. ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿದ್ರೆ ನಿಮಗೆ ಬಹಳ ಒಳ್ಳೆ ಲಾಭಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಅತ್ಯಂತ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ ರಾಹುವಿನ ಅಂದ್ರೆ ಒಟ್ಟಾರೆಯಾಗಿ ಶನಿಯ ಪ್ರಭಾವ ಏನಿರುತ್ತೆ, ಅನೇಕ ಸವಾಲುಗಳಿಂದ ಶುಭ ಫಲಗಳನ್ನ ಕೊಡ್ತಾನೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ ರಾಹುವಿನ ಫಲ ಯಾವ ತರ ಇರುತ್ತೆ ಈ ಒಂದು ವರ್ಷದಲ್ಲಿ ಅಂತಂದ್ರೆ, ಈ ಚೋರರಿಂದ ಅಥವಾ ಯಾವುದೇ ಒಂದು ಕೂಡಿಟ್ಟಿರ್ತಕ್ಕಂಥ ಹಣ, ಆಸ್ತಿ, ಒಡವೆ, ಮತ್ತೆ ಇಂಪಾರ್ಟೆಂಟ್ ಆದಂತ ಫೈಲು, ಮತ್ತೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಸ್ತುಗಳು
ಮಿಸ್ ಆಗುವಂಥದ್ದು ಅಥವಾ ಕಳು ಆಗುವಂತಹ ಚೋರರ ಕೈಗೆ ಸಿಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಿಮ್ಮ ವಸ್ತುಗಳನ್ನ ನೀವೇ ಮುತುವರ್ಜಿ ವಹಿಸಿ ಜಾಗರೂಕರಾಗಿ ಇಡುವಂತ ಪ್ರಯತ್ನವನ್ನ ಮಾಡಬೇಕು. ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸುಮ್ಮನೆ ಯಾರೋ ಇಟ್ಟಿರ್ತಾರೆ, ಏನೋ ಆಗುತ್ತೆ ಬಿಡು, ಇಲ್ಲೇ ಇದ್ದಿರುತ್ತೆ, ಅದೆಲ್ಲಿ ಹೋಗುತ್ತೆ ಅನ್ನುವಂತ ನೆಗ್ಲೆಕ್ಟ್ ಏನಾದ್ರೂ ಮಾಡಿದ್ರೆ ಬಹಳ ಪಶ್ಚಾತ್ತಾಪ ಅನುಭವಿಸ್ಬೇಕಾಗುತ್ತೆ. ಇದೊಂದು ಈ ವಿಡಿಯೋದಿಂದ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಬಹಳ ಮುಖ್ಯವಾದ ವಿಚಾರ. ಇನ್ನು ಈ ವಿಡಿಯೋದ ಬಹಳ ಮುಖ್ಯವಾದ ಅಂಶ ಏನಂದ್ರೆ, ಈ ಒಂದು ವರ್ಷದಲ್ಲಿ ಅತ್ಯಂತ ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ, ಲಾಭವನ್ನ ಪಡ್ಕೊಳ್ಳೋದಕ್ಕೆ, ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗೋದಕ್ಕೆ 2 ಮುಖ್ಯವಾದ ಪರಿಹಾರಗಳಿದಾವೆ. ಈ ವರ್ಷದ ಅಮೂಲ್ಯವಾದ 2 ಪರಿಹಾರಗಳು. ಅವು ಯಾವುವು, ಅದರ ಒಂದು ಉಪಯೋಗ ಯಾವ ತರ ಆಗುತ್ತೆ ಅನ್ನುವಂಥದ್ದು, ಆ ಒಂದು ಪರಿಹಾರ ಅಂತೂ ನಿಮಗೆ ಬೇಕೇ ಬೇಕು. ಅದ್ರ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ನಮಗ್ ತಿಳಿಸಿ ಅಂತ ಹೇಳ್ತಾ, ನೋಡಿ, ಬಹಳ ವಿಶೇಷವಾಗಿ ಕುಂಭರಾಶಿಯು ಈ ಒಂದು ವರ್ಷದಲ್ಲಿ ಏನು ಪರಿಹಾರ? ಮೊದಲನೇ ಪರಿಹಾರ, ಪ್ರತಿ ಶನಿವಾರದ ದಿನ ಮುಂಜಾನೆ ಸ್ನಾನದ ನಂತರ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಸ್ವಾಮಿಗೆ ಸಿಂಧೂರ ಮತ್ತು ವೀಳ್ಯದೆಲೆ ಹಾರವನ್ನ ಅರ್ಪಿಸಿದ್ರೆ ಬಹಳ ಒಳ್ಳೆಯದು. ಮನೆಯಲ್ಲಿ ಕುಳಿತು 11 ಬಾರಿ ಸಂಕಟ ಮೋಚನ ಹನುಮಾನ್ ಅಷ್ಟಕ ಅಥವಾ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣ ಮಾಡತಕ್ಕಂಥದ್ದು ಎಷ್ಟು ವಿಶೇಷವಾಗಿದೆ ಈ ಒಂದು ಕ್ರಿಯೆ ಕರ್ಮ. ಇದನ್ನ ನೀವು ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಯಾವ ಫಲ ಸಿಗುತ್ತೆ ನೋಡು. ಕುಂಭರಾಶಿಯ ಅಧಿಪತಿಯೂ ಆಗಿರತಕ್ಕಂಥ ಶನಿ ಪರಮಾತ್ಮ ಹನುಮಂತನ ಆರಾಧನೆಯಿಂದ ಶನಿ ದೋಷ ಎಷ್ಟೇ ತೀವ್ರಗತಿಯಲ್ಲಿದ್ರೂ ಅದು ಕಡಿಮೆ ಆಗುತ್ತೆ. ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ನಿಮ್ಮ ಗುರಿಗಳನ್ನ ತಲುಪಬೇಕಾದ್ರೆ ನೀವು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಸದೃಢರಾಗ್ತೀರಿ. ಶತ್ರುಗಳ ಬಾಧೆಯಿಂದ ಮುಕ್ತರಾಗುವಂಥದ್ದು ಈ ಒಂದು ಪರಿಹಾರದಿಂದ ಮಾಡಿ ಇದರ ಅದ್ಭುತ ಒಂದು ಉಪಯೋಗವನ್ನ ನೀವು ಪಡ್ಕೊಳ್ಳಿ. ಇನ್ನು 2ನೇ ಪರಿಹಾರ ಏನು ಅಂತಂದ್ರೆ, ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡತಕ್ಕಂಥದ್ದು. ಅಂದ್ರೆ ಪ್ರತಿದಿನ ಬೆಳಗ್ಗೆ ಅಥವಾ ಪ್ರತಿ ಶನಿವಾರದಂದು ಮನೆಯ ಮಹಡಿಯ ಮೇಲೆ ಅಥವಾ ಮರದ ಕೆಳಗೆ ಇರತಕ್ಕಂತಹ ಪಕ್ಷಿಗಳಿಗೆ ಧಾನ್ಯವನ್ನ ಮತ್ತು ನೀರನ್ನ ಇಡುವಂಥದ್ದು. ಕಪ್ಪು ಬಣ್ಣದ ಇರುವೆಗಳು ಅಥವಾ ಕಾಗೆಗಳು ಅಥವಾ ನಾಯಿ, ಈ ತರ ಕಪ್ಪು ಪ್ರಾಣಿಗಳಿಗೆ ಸಕ್ಕರೆ ಮಿಶ್ರಿತ ಹಿಟ್ಟನ್ನ ಹಾಕುವಂಥದ್ದು. ಮತ್ತೆ ನಿಮಗೆ ಇದರಿಂದ ಬಹಳ ಅಂದ್ರೆ ಬಹಳ ಅನುಕೂಲ ಆಗುತ್ತೆ. ಏನಾಗುತ್ತೆ? ನಿಸ್ವಾರ್ಥ ಸೇವೆಯಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿರ್ತಕ್ಕಂಥ ಗ್ರಹಗಳು ಶಾಂತವಾಗ್ತವೆ. ಅನಿರೀಕ್ಷಿತವಾಗಿ ಎದುರಾಗ್ತಕ್ಕಂಥ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗ್ತವೆ. ನಿಮಗೆ ಧನಾಗಮನ ಆಗುತ್ತೆ. ಹೊಸ ದಾರಿಗಳು ದೊರೆಯುವಂಥದ್ದು. ಹೊಸ ಯಾವುದೇ ಒಂದು ಸಂಕಷ್ಟಗಳಿದ್ರೂ ಕೂಡ ಆ ಸಂಕಷ್ಟದಿಂದ ಹೊರಗಡೆ ಬಂದು ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ಕ್ರಿಯೆ ಕರ್ಮ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲಿತಾಂಶವನ್ನ ನಿಮ್ಮ ಜೀವನದಲ್ಲಿ ತಂದು ಕೊಡ್ತಾ ಇರತಕ್ಕಂಥದ್ದು. ಖಂಡಿತ ಮಾಡಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ. 2026-27ರಲ್ಲಿ ಬರ್ತಕ್ಕಂಥ ಪರಾಭವ ನಾಮ ಸಂವತ್ಸರದ ಈ ಯುಗಾದಿ ಅಮಾವಾಸ್ಯೆ ಇಂದ ನಿಮ್ಮ ಮುಂದಿನ ಈ ವರ್ಷದವರೆಗೂ ಕೂಡ ಬಹಳಷ್ಟು ನಿಮ್ಮ ಜೀವನದಲ್ಲಿ ಅಂದುಕೊಂಡಂತ ಇಷ್ಟಾರ್ಥ ಕಾರ್ಯಗಳು ನೆರವೇರಲಿ. ನಿಮ್ಮ ಒಂದು ಯಶಸ್ವಿಯಾಗಿ ಈ ವರ್ಷ ಮೂಡಿ ಬರಲಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.